ನಮ್ಮ ಮನೆಯ ಪುಟ್ಟ ರಾಜನ ಬರ್ಡೇ ಇವತ್ತು ಹೇಗೆ ಸೆಲೆಬ್ರೇಟ್ ಮಾಡಿದ್ದೀವಿ ಅಂತ ನೋಡೋಣ ಬನ್ನಿ. ಜೊತೆಯಾಗಿರಿ, ವಿಡಿಯೋ ಪೂರ್ತಿಯಾಗಿ ಎಂಡ್ವರೆಗೂ ನೋಡಿ. ನಮಸ್ತೆ, ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ಬಂದ್ಬಿಟ್ಟು ನನ್ನ ಮಗನ ಬರ್ಡೇ. ಆವಾಗ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಈ ವಿಡಿಯೋ ಫಸ್ಟ್ ಟೈಮ್ ನೋಡೋರಾಗಿದ್ದರೆ, ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿರಾದರೆ ಖಂಡಿತ ಒಮ್ಮೆ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ನಾನು ಇದೇ ರೀತಿಯ ಲೈಫ್ ಸ್ಟೈಲ್ ವ್ಲಾಗ್ಸ್ ಮತ್ತು ರೆಸಿಪೀಸ್ ಎಲ್ಲ ಶೇರ್ ಮಾಡ್ತಾನೆ ಇರ್ತೀನಿ. ಹಾಗಾದರೆ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಬರ್ಡೇ ಅಂದರೆ ಚಿಕ್ಕ ಮಕ್ಕಳಿಗೆ ಅದೇನೋ ತುಂಬಾ ಎಕ್ಸೈಟ್ಮೆಂಟ್ ಇರುತ್ತೆ. ನಾನು ಈ ರೀತಿ ಸ್ವೀಟ್ ಹಂಚಬೇಕು ಅಥವಾ ಚಾಕ್ಲೇಟ್ ಈ ರೀತಿಯಾಗಿ ಕೊಡಬೇಕು, ನನ್ನ ಫ್ರೆಂಡ್ಸ್ಗೆಲ್ಲ ಕೊಡಬೇಕು, ಅದೇನೋ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ ಅಲ್ವಾ. ಲಾಸ್ಟ್ ನೈಟೇ ನಾನು ಚಾಕ್ಲೇಟ್ ಎಲ್ಲ ಸಾರ್ಟ್ ಔಟ್ ಮಾಡಿ ಇಟ್ಕೊಂಡಿದ್ದೆ. ಸ್ಕೂಲ್ ಬಸ್ಗಾಗಿರ್ಬೋದು, ಮತ್ತು ಅವನು ಡ್ಯಾನ್ಸ್ ಕ್ಲಾಸ್ ಹೋಗ್ತಾನೆ, ಡ್ಯಾನ್ಸ್ ಕ್ಲಾಸಲ್ಲಿ ಮತ್ತು ಅವನ ಕ್ಲಾಸ್ಮೇಟ್ಸ್ ಈ ರೀತಿಯಾಗಿ ಎಲ್ಲ ಸಾರ್ಟ್ ಔಟ್ ಮಾಡಿಕೊಂಡು ಎಲ್ಲ ಮುಗಿಸಿ ನಾನು ಇವಾಗ ಮಾರ್ನಿಂಗ್ ಕಿಚನ್ಗೆ ಬಂದಿದ್ದೀನಿ. ಲಾಸ್ಟ್ ನೈಟೇ ಹೇಳಿದ್ದ ನನಗೆ ಈ ರೀತಿ ಟಿಫಿನ್ ಬೇಕು, ಅದು ಬೇಕು, ಇದು ಬೇಕು ಅಂತ ಒಂದೆರಡು ಮೂರು ಲಿಸ್ಟ್ ಬಂದಿತ್ತು. ಸೊ ಅದನ್ನು ಇವಾಗ ಪ್ರಿಪ್ರೇಷನ್ ಮಾಡೋದಕ್ಕೆ ನಾನು ಸ್ಟಾರ್ಟ್ ಮಾಡಿದ್ದೀನಿ. ನಾನು ಮಾರ್ನಿಂಗ್ ಅವನಿಗೆ ಚಪಾತಿ ಬೇಕು ಅಂದ. ಸೊ ಚಪಾತಿ ಈ ರೆಸಿಪಿ ನಾನು ನನ್ನ ಟಿಫಿನ್ ಸೀರೀಸಲ್ಲಿ ಹಾಕ್ತಿದ್ದೀನಿ. ಇಲ್ಲಿ ನಾನು ಮಾಡ್ತಾ ಇರೋದು ಪ್ಲೇನ್ ಚಪಾತಿ ಎಲ್ಲ ಪನ್ನೀರ್ ಮತ್ತು ಚೀಸ್ ಹಾಕಿಬಿಟ್ಟು ಮಾಡ್ತಿರುವಂತಹ ಪೆರಿ ಪೆರಿ ಲಚ್ಚಾ ಪರೋಟ ಮಾಡ್ತಾ ಇರೋದು. ಈ ರೀತಿ ಮಸಾಲೆ ಎಲ್ಲ ಹಾಕಿದ್ದೀನಿ. ನಾನು ಡೀಟೇಲ್ ರೆಸಿಪಿ ನನ್ನ ಇನ್ನೊಂದು ವಿಡಿಯೋದಲ್ಲಿ ಇದೆ, ಖಂಡಿತ ಚೆಕ್ಔಟ್ ಮಾಡಿ. ಟಿಫಿನ್ ಸೀರೀಸ್ ಬ್ಲಾಗಲ್ಲಿದೆ, ಖಂಡಿತ ಒಮ್ಮೆ ಚೆಕ್ಔಟ್ ಮಾಡಿ. ತುಂಬಾ ಸುಲಭವಾಗಿ ಬೆಳಗ್ಗೆ ಬೇಗ ಬೇಗ ಮಾಡುವಂತಹ ರೆಸಿಪಿ ಇದು. ತುಂಬ ಚಾಪಿಂಗ್ ಎಲ್ಲ ಏನೂ ಇಲ್ಲ ಇದರಲ್ಲಿ. ಇವಾಗ ಈ ರೀತಿ ಲೇಯರ್ ಎಲ್ಲ ಮಾಡಿಕೊಂಡು ಅವನಿಗೆ ಒಂದು ಬಾಕ್ಸ್ಗೆ ಚಪಾತಿಯನ್ನು ಹಾಕ್ತಾಯಿದ್ದೇನೆ. ಅವನಿಗೆ ಈ ರೀತಿಯಾಗಿ ಮಾಡಿಕೊಟ್ರೆ ತುಂಬಾ ಇಷ್ಟ. ಈ ರೀತಿಯಾಗಿ ಚೆನ್ನಾಗಿ ಮಸಾಲೆ ಹಾಕಿ ಸ್ಪ್ರೆಡ್ ಮಾಡಿಬಿಟ್ಟು ಚೀಸನ್ನೆಲ್ಲ ಪೀಸ್ ಮಾಡಿ ಹಾಕಿ, ಪನ್ನೀರು ಸ್ವಲ್ಪ ಹಾಕಿದ್ದೆ ನಾನು ಮಧ್ಯಕ್ಕೆ. ಈ ರೀತಿ ಎಲ್ಲ ಹಾಕಿ ನಾವು ಟ್ರಯಾಂಗಲ್ ಶೇಪ್ ಲಚ್ಚಾ ಪರೋಟ ಥರ ಮಾಡ್ತಾಯಿದ್ದೀನಿ ಇಲ್ಲಿ ನಾನು. ನೀವು ಬೇಕಿದ್ದರೆ ಸುರುಳಿ ಥರನೂ ಕೂಡ ಮಾಡ್ಕೋಬೋದು. ಇವಾಗೆಲ್ಲ ಒಂದು ಬಾಕ್ಸು ರೆಡಿ ಆಗ್ತಾಯಿದೆ. ಅದ್ರ ಜೊತೆಗೆ ನಾನು ಪೂರಿ ಕೂಡ ಮಾಡ್ತಾಯಿದ್ದೀನಿ. ಅವನಿಗೆ ನೆಕ್ಸ್ಟ್ ಬಾಕ್ಸ್ಗೆ ಅಂತ ನಾನು ಪೂರಿ ಮತ್ತು ಚನಾ ಮಸಾಲ ಬೇಕು ಅಂತ ಹೇಳಿದ್ದ. ಸೊ ಚನಾ ಮಸಾಲ ಮತ್ತು ಪೂರಿಯನ್ನು ಮಾಡ್ತಾಯಿದ್ದೀನಿ. ಮತ್ತು ಸ್ನ್ಯಾಕ್ಸ್ಗೆ ನಾನು ರೋಸ್ಟೆಡ್ ಮಕಾನ ಮಾಡ್ತಾಯಿದ್ದೀನಿ. ಆ ರೆಸಿಪಿ ಕೂಡ ಖಂಡಿತ ಇಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ರೋಸ್ಟೆಡ್ ಮಕಾನ ತುಂಬ ದಿವಸದಿಂದ ಮಾಡಿಟ್ಕೊಳ್ಳೋಕೆ ಆಗ್ತಾನೇ ಇರಲಿಲ್ಲ. ಮಕಾನ ಅನ್ನೋದು ತುಂಬಾ ನ್ಯೂಟ್ರಿಷಿಯಸ್ ಮತ್ತು ವೆಯ್ಟ್ ಲಾಸ್ ಮಾಡೋರು ಆಗಿರಲಿ ಅಥವಾ ಮಕ್ಕಳಿಗಾಗಿರಲಿ ತುಂಬಾ ಪ್ರೋಟೀನ್ ಯುಕ್ತ ಸ್ನ್ಯಾಕ್ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ಲಟ್ಟಿಸ್ಕೊಂಡು ಚಪಾತಿಯನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸ್ಟಫಿಂಗ್ ಆಚೆ ಬರುತ್ತೆ ಅನ್ನೋಂಥ ಭಯ ಕೂಡ ಇಲ್ಲ ಇಲ್ಲಿ. ಇವಾಗ ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ಇವಾಗ ಚೆನ್ನಾಗಿ ಉಬ್ಬುತ್ತೆ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಬಾಕ್ಸ್ ರೆಡಿ ಆಯಿತು. ಸೈಡ್ ಬೈ ಸೈಡ್ ನಾನು ಪೂರಿ ಕೂಡ ಲಟ್ಟಿಸ್ಕೊತಾ ಇದ್ದೆ. ಪೂರಿ ಕೂಡ ರೆಡಿ ಆಗ್ತಾಯಿದೆ. ಪೂರಿ ರೆಸಿಪಿ ಅಂತೂ ಎಲ್ಲರಿಗೆ ಗೊತ್ತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಪರೋಟ ಕೂಡ. ಪೂರಿಯನ್ನು ಕೂಡ ಪ್ಯಾಕ್ ಮಾಡ್ತಾಯಿದ್ದೀನಿ ಇಲ್ಲಿ. ಇವಾಗ ಇದು ಪೂರಿ ಮತ್ತು ಚನಾ ಮಸಾಲ ಕೂಡ ಪ್ಯಾಕ್ ಮಾಡಾಗಿದೆ. ಇವಾಗ ನಾನು ಪ್ಯಾಕ್ ಮಾಡಿರುವಂತಹ ಕ್ಲಿಪ್ಪಿಂಗ್ಸನ್ನು ವಿಡಿಯೋ ಎಂಡಲ್ಲಿ ತೋರಿಸ್ತೇನೆ. ಈಗ ನೆಕ್ಸ್ಟ್ ಡಬ್ಬಿಗೆ ನಾನು ರೋಸ್ಟೆಡ್ ಮಕಾನ ಮಾಡ್ತಾಯಿದ್ದೇನೆ. ತುಂಬ ಸುಲಭವಾದಂಥ ರೆಸಿಪಿ. ಈ ರೀತಿ ರೋಸ್ಟ್ ಮಾಡಿ ಇಟ್ಕೊಂಡ್ರೆ ನೀವು ಖಂಡಿತ 1 ಮಂತ್ವರೆಗೂ ಸ್ಟೋರ್ ಮಾಡ್ಬೋದು, ಏನು ಹಾಳಾಗೋದೇ ಇಲ್ಲ. ನಾನು 2 ಚಮಚದಷ್ಟು ತುಪ್ಪವನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಮಕಾನ 200 ಗ್ರಾಮ್ಸ್ ಅದನ್ನು ಇಲ್ಲಿ ಹಾಕ್ಕೊಂಡು ಚೆನ್ನಾಗಿ ನಾವು ರೋಸ್ಟ್ ಮಾಡ್ತಾ ಇರಬೇಕು. ಕೈ ಆಡಿಸ್ತಾನೆ ರೋಸ್ಟ್ ಮಾಡಬೇಕು. ಒಂದು 8 to 10 ಮಿನಿಟ್ಸ್ ಹಿಡಿಯುತ್ತೆ. ತುಂಬ ಸಿಮ್ಮಲ್ಲಿ ಮಾಡ್ಕೋಬೇಕಾಗುತ್ತೆ ಇದು, ಇಲ್ಲಾಂದರೆ ಸೀದೋಗಿಬಿಡುತ್ತೆ. ತುಂಬ ಬೇಗನೆ ಸಿಗುತ್ತೆ ಇದು. ನೋಡಿ ಈ ರೀತಿಯಾಗಿ ರೋಸ್ಟ್ ಮಾಡ್ತಾನೆ ಇರಬೇಕು. ಇವಾಗ ನಾನು ಲಂಚ್ ಬಾಕ್ಸ್ ಕೂಡ ಪ್ಯಾಕ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಮಲ್ಟಿ ಟಾಸ್ಕ್ ಮಾಡೋದಿದ್ರೆ 5:30 to 6:45ವರೆಗೂ ನನಗೆ ಎಲ್ಲ ಕೆಲಸ ಮುಗಿಯೋದೇ ಇಲ್ಲ ಅಂತ. ನೋಡಿ ಎಷ್ಟು ಚೆನ್ನಾಗಿ ಈ ರೀತಿಯಾಗಿ ಕ್ರಿಸ್ಪಿಯಾಗಿ ಮಕಾನ ರೆಡಿಯಾಗಿದೆ. ಈ ರೀತಿ ಮುಟ್ಟಿದರೆ ಕ್ರಿಸ್ಪಿ ಅಂತ ಥರ ಅನಿಸ್ಬೇಕು, ಪುಡಿ ಆಗಬೇಕು ಕೈಯಲ್ಲಿ. ಇವಾಗ ಪೂರಿ ಮತ್ತು ಚನಾ ಮಸಾಲ ಕೂಡ ಪ್ಯಾಕ್ ಮಾಡ್ತಾಯಿದ್ದೀನಿ. ಮಕಾನ ಕೂಡ ರೋಸ್ಟ್ ಆಗಿದೆ. ಅದಕ್ಕೆ ಒಂದು ಅರ್ಧ ಚಮಚ ಸಾಲ್ಟ್ ಕೂಡ ಹಾಕ್ಕೊಂಡೆ ನಾನು. ಬೇಕಿದ್ದರೆ ಮಸಾಲೆಗಳು ಇಷ್ಟ ಇಲ್ಲ ಅಂದರೆ ಬರೀ ಸಾಲ್ಟೆಡ್ ಮಕಾನ ಕೂಡ ಕೊಡ್ಬೋದು. ಇದಕ್ಕೆ ನಾನು ಸ್ವಲ್ಪ ಇನ್ನೂ ಚೆನ್ನಾಗಿರಲಿ ಅಂತ ನಾನು ಸ್ವಲ್ಪ ಇನ್ನೂ ಮಸಾಲೆಗಳನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಇಟ್ಕೊಂಡಿದ್ದೀನಿ. ಎಣ್ಣೆ ಅಥವಾ ತುಪ್ಪ ಎರಡು ಯಾವುದಾದ್ರೂ ಬೇಕು ಹಾಕ್ಬೋದು. ಒಂದು ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಖಾರದ ಪುಡಿ ಕೂಡ ಹಾಕ್ತಾಯಿದ್ದೀನಿ. ಮಕ್ಕಳಿಗಿರೋದ್ರಿಂದ ಸ್ವಲ್ಪನೇ ಹಾಕ್ತಾಯಿದ್ದೀನಿ ಎಲ್ಲವನ್ನು.
ಚಿಟಿಕೆಯಷ್ಟು ಅರಿಶಿನ, ಚಿಟಿಕೆ ಚಾಟ್ ಮಸಾಲ ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ರೋಸ್ಟ್ ಮಾಡಿರುವಂತಹ ಮಖಾನ ಕೂಡ ಹಾಕ್ತಾಯಿದ್ದೀನಿ. ಬೇಕಿದ್ದರೆ ಕೆಲವರು ಬೆಳ್ಳುಳ್ಳಿ ಮತ್ತು ಚೌಚೌ ಮಾಡ್ತಾರಲ್ಲ ಆ ಥರ ಕರಿಬೇವಿನ ಸೊಪ್ಪು ಕೂಡ ಹಾಕ್ತಾರೆ. ನನ್ನ ಮಗನಿಗೆ ಅದೆಲ್ಲ ಇಷ್ಟ ಆಗೋದಿಲ್ಲ. ಸೊ ಸಿಂಪಲ್ಲಾಗಿ ಈ ರೀತಿ ರೋಸ್ಟ್ ಮಾಡ್ಕೊಂಡೆಲ್ಲ ಮಿಕ್ಸ್ ಮಾಡಿದರೆ ನಮ್ಮದು ರೋಸ್ಟೆಡ್ ಹೆಲ್ದಿ ಮಖಾನ ರೆಡಿ ಟು ಸರ್ವ್. ಇವಾಗ ರೆಡಿಯಾಗಿದೆ. ಇದು ತುಂಬಾ ಕ್ರಿಸ್ಪಿ ಆ್ಯಂಡ್ ಡಿಲಿಷಿಯಸ್. ಖಂಡಿತ ಒಮ್ಮೆ ಟ್ರೈ ಮಾಡಿ. ಲಂಚ್ ಬಾಕ್ಸ್ ಕೂಡ ರೆಡಿ. ಟೈಮ್ ಆಗಿದೆ 6:45. ಮಗನಿಗೆ ಕೂಡ ರೆಡಿ ಮಾಡಿದೆ. ಎಲ್ಲ ಈ ರೀತಿಯಾಗಿ ಚಾಕ್ಲೇಟ್ಸ್ ಎಲ್ಲ ಸಾರ್ಟ್ ಔಟ್ ಮಾಡಿಕೊಂಡು ಅವನಿಗೆ ರೆಡಿ ಕೂಡ ಮಾಡಿದೆ. ಬರ್ಡೇ ಡ್ರೆಸ್ ಎಲ್ಲ ಹಾಕಿ ಇವಾಗ ತುಂಬ ಖುಷಿಯಿಂದ ಹೋಗ್ತಾ ಇದ್ದಾನೆ ಸ್ಕೂಲ್ಗೆ. ಸ್ಕೂಲ್ ಬಸ್ಗೆಲ್ಲ ಡ್ರಾಪ್ ಮಾಡಿ ಇವಾಗ ಮನೆಗೆ ಬಂದಿದ್ದೀನಿ. ಮನೆಗೆ ಬಂದು ನಮ್ಮಿಬ್ಬರಿಗೆ ಪೂರಿ ಮತ್ತು ಚನಾ ಮಸಾಲ ಮಾಡ್ಕೊಂಡು ಇವಾಗ ಲಂಚ್ ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ. ಲಂಚ್ಗೆ ನಾವೇ ಇಬ್ಬರು ಅಂತ ನಾನು ಸಿಂಪಲ್ಲಾಗಿ ಒಂದು ಪೊಂಗಲ್ಗೋಸ್ಕರ ಕುಕ್ಕರ್ ಇಡ್ತಾಯಿದ್ದೀನಿ. ಪೊಂಗಲ್ ಮಾಡೋಣ ಅಂತ. ಅದ್ರ ಜೊತೆ ಒಂದು ಸ್ವೀಟ್ ಏನಾದರೂ ಮಾಡಬೇಕು. ನನ್ನ ಮಗನ ಬರ್ಡೇ ಅಲ್ವಾ, ಅವ್ರಿಗೆ ತುಂಬಾ ಗಿಣ್ಣು ಅಂದರೆ ತುಂಬಾ ಇಷ್ಟ. ಇತ್ತೀಚೆಗೆ ಎಲ್ಲ ಕಡೆ ಗಿಣ್ಣು ರೆಡಿಮೇಡು ಅವೈಲೇಬಲ್ ಇರುತ್ತೆ ಹೊರಗಡೆ. ಯಾವಾಗ ನೋಡಿದರೂ ಆಸೆಪಟ್ಟು ತಿನ್ಕೋತಾನೆ. ಇವಾಗ ಮನೇಲೇ ಮಾಡಿಕೊಡು ಅಂತ ಹೇಳೋಕ್ಕೆ ಶುರು ಮಾಡೋದ್ರಿಂದ ಗಿಣ್ಣು ಮಾಡೋಣ ಅಂತ ನಾನು ಇಲ್ಲಿ ರೆಡಿ ಮಾಡ್ತಾಯಿದ್ದೀನಿ. ಮೊದಲಿಗೆ ಪೊಂಗಲ್ ಮುಗಿಸ್ತಾಯಿದ್ದೀನಿ. ಹೆಸರು ಬೇಳೆ ಮತ್ತು ಅಕ್ಕಿ ಹಾಕಿಬಿಟ್ಟು ಕುಕ್ಕರಲ್ಲಿ ಕೂಗಿಸ್ಕೊಂಡೆ. ನೀರು ಎಷ್ಟು ಬೇಕೋ ಅಷ್ಟು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಉಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಇವಾಗ ಒಂದು ಒಳ್ಳೆ ಒಗ್ಗರಣೆ ಕೊಡಬೇಕು ಇದಕ್ಕೆ. ಸೈಡಲ್ಲಿ ನಾನು ಗಿಣ್ಣನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ಗಿಣ್ಣಿಗೆ ಸ್ಟೀಮರ್ ಇಟ್ಕೊಂಡಿದ್ದೀನಿ. ಅದ್ರ ಜೊತೆ ಒಂದು ಅರ್ಧ ಲೀಟರಷ್ಟು ನಾನು ನಂದಿನಿ ಮೊಸರು, ನಾರ್ಮಲ್ ಮೊಸರು ಏನು ಬರುತ್ತೆ ಅದನ್ನು ಒಂದು ಸ್ಟ್ರೈನರಲ್ಲಿ ಹಾಕಿಬಿಟ್ಟು ಫುಲ್ 1/2 ಲೀಟ್ರ್ ತೊಗೊಂಡಿದ್ದೀನಿ. ಅದನ್ನು ಇವಾಗ ಸ್ಟ್ರೈನ್ ಮಾಡಿ ಕರ್ಡ್ ಮಾಡಬೇಕು ನಾವು. ಸುಮ್ಮನೆ ಒಂದು ಸ್ಟ್ರೈನರ್ ಇಟ್ಟರು ಆಗುತ್ತೆ, ಅಥವಾ ಬಟ್ಟೆ ಸಹಾಯದಿಂದ ಒಂದು 10 ನಿಮಿಷಗಳ ಕಾಲ, ಒಂದು 15 ನಿಮಿಷ ಇದನ್ನು ಇಟ್ಬಿಟ್ರೆ ಚೆನ್ನಾಗಿ ಒಳ್ಳೆ ಕ್ರೀಮಿ ಆದಂಥ ಕರ್ಡ್ ಸಿಗುತ್ತೆ. ಅದ್ರ ಜೊತೆಗೆ ನಂದಿನಿಯ ಶುಭಮ್ ಹಾಲು ಏನು ಬರುತ್ತೆ ಅದನ್ನು ತೊಗೊಂಡಿದ್ದೀನಿ. 1 ಲೀಟ್ರ್ ಪ್ಯಾಕ್ ಅಷ್ಟು ಬೇಕಾಗಿರಲ್ಲ, ಒಂದು ಅರ್ಧ ಲೀಟ್ರ್ ಹಾಕ್ಕೊಂಡಿದ್ದೀನಿ ಇದಕ್ಕೆ. ಮತ್ತು 1 ಟಿನ್ನಷ್ಟು ನಾನು ಕಂಡೆನ್ಸ್ಡ್ ಮಿಲ್ಕ್, ಅಮೂಲ್ ಮಿಠಾಯಿ ಮಿಟ್ ಅದನ್ನು ತಗೊಂಡಿದ್ದೀನಿ. ಮತ್ತು ಒಂದು 2 ಸ್ಪೂನಷ್ಟು ಹಾಲಿನ ಪುಡಿ ಪ್ಯಾಕೆಟು ತೊಗೊಂಡಿದ್ದೀನಿ. ನೋಡಿ ಕರ್ಡ್ ಎಷ್ಟು ಚೆನ್ನಾಗಿ ಬಂತು. 1 ಕಪ್ ಆಗುವಷ್ಟು ಕರ್ಡ್ ಸಿಕ್ತು. ಇವಾಗ ಅದಕ್ಕೆ ಇನ್ನೊಂದು ಕಪ್ಪು ನಾನು ಹಾಲನ್ನು ಹಾಕ್ತಾಯಿದ್ದೀನಿ. ಫುಲ್ ನೀರು ಹಾಕದೇ ಇರುವಂತಹ ದಪ್ಪನಾದ ನಂದಿನಿ ಹಾಲನ್ನು ತಗೊಂಡಿದ್ದೀನಿ ಇಲ್ಲಿ. ಈ ಹಾಲನ್ನು ಮತ್ತು ಕರ್ಡನ್ನು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಬೇಕು. ಅದ್ರ ಜೊತೆಗೆ ನಾನು 1 ಟಿನ್ನಷ್ಟು ಪೂರ್ತಿಯಾಗಿ ಒಂದು 150 ಗ್ರಾಮಷ್ಟು ಇತ್ತದು 1/4 ಕಪ್ಪಷ್ಟು ಕಂಡೆನ್ಸ್ ಮಿಲ್ಕನ್ನು ಈ ಮಿಶ್ರಣಕ್ಕೆ ಹಾಕ್ತಾಯಿದ್ದೀನಿ. ಹಿಂದಿನ ಹಾಲು ಯಾವಾಗಲೂ ಅವೈಲೇಬಲ್ ಇರೋದಿಲ್ಲ ಈಗಿನ ಕಾಲದಲ್ಲಿ. ಅದನ್ನು ಹಾಲನ್ನು ಬಳಸದೆ ನಾವು ಯಾವ ರೀತಿ ಗಿಣ್ಣು ಮಾಡೋದನ್ನು ತೋರಿಸ್ತಾ ಇದ್ದೀನಿ ನಾನು. ಗಿಣ್ಣಿನ ಪುಡಿ ಕೂಡ ಬರುತ್ತೆ, ಅದಂತೂ ಸಿಕ್ಕಿದ್ರೆ ತುಂಬಾ ಸುಲಭ. ಅದು ಸಿಕ್ಕಿಲ್ಲ ನನಗೆ ಈ ಸಾರಿ. ಹಾಗಾಗಿ ಇದು ಗಿಣ್ಣನ್ನು ಈ ರೀತಿಯಾಗಿ ಮಾಡ್ಕೋತಾ ಇದ್ದೀನಿ. 1-2 ಚಮಚದಷ್ಟು ನಾನು ಮಿಲ್ಕ್ ಪೌಡ್ರ್ ಕೂಡ ಹಾಕ್ಕೊಂಡೆ. ಇವೆಲ್ಲವನ್ನು ಹಾಕಿ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು. ಇಷ್ಟೇ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಬೇಕಾಗಿರುವಂಥದ್ದು. ಅದ್ರ ಜೊತೆ ಏಲಕ್ಕಿ ಪುಡಿ ಮಾಡಿಟ್ಟಿರೋದು ಹಾಕ್ತಾಯಿದ್ದೀನಿ. ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಇಡ್ಲಿ ಸ್ಟೀಮರನ್ನು ರೆಡಿಯಾಗಿ ಇಟ್ಕೋಬೇಕು. ಇವಾಗ ಇಡ್ಲಿ ಸ್ಟೀಮರನ್ನು ಬಿಸಿ ಮಾಡೋಕ್ಕೆ ಇಟ್ಕೋತಾ ಇದ್ದೀನಿ. ಇವಾಗ ಇದು ಚೆನ್ನಾಗಿ ಬಿಸಿ ಮಾಡಬೇಕು. ಇದು ಕಾದ ನಂತರ ನಾವು ಗಿಣ್ಣನ್ನು ಇದಕ್ಕೆ ಹಾಕಿ ನಾವು ಒಂದು 25ರಿಂದ 30 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸಬೇಕು. ಹಾಲು ಎಲ್ಲ ಹಾಲಿನ ಪ್ರಾಡಕ್ಟ್ಸೇ ಹಾಕಿರೋದ್ರಿಂದ ತುಂಬ ಹೊತ್ತು ಹಿಡಿಯುತ್ತೆ ಬೇಯೋದಕ್ಕೆ. ಆದರೆ ಮಾತ್ರ ತುಂಬಾ ಟೇಸ್ಟಿ ಮತ್ತು ಕ್ರೀಮಿಯಾಗಿ ಬರುತ್ತೆ. ಖಂಡಿತ ಒಮ್ಮೆ ಟ್ರೈ ಮಾಡಿ. ನನ್ನ ಮಗನಿಗಂತೂ ಇದು ಫೇವ್ರೇಟ್ ಆಗಿಬಿಟ್ಟಿದೆ. ಅವನಿಗೋಸ್ಕರನೇ ಇದು ಬರ್ತ್ಡೇ ಅಂತ ನಾನು ಮಾಡ್ತಾ ಇರೋದು. ಇವಾಗ ನಾನು ಈ ರೀತಿಯಾದ ರೌಂಡ್ ಮೌಲ್ಡನ್ನು ತೊಗೊಂಡಿದ್ದೀನಿ. ನಾರ್ಮಲ್ ಸ್ಟೀಲ್ ಪಾತ್ರೆಯನ್ನು ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ಚಿಕ್ಕದು ಇಡ್ಲಿ ಪಾತ್ರೆಗಳಲ್ಲಿ ಕೂಡ ಇದನ್ನು ಮಾಡಲಿಕ್ಕಾಗುತ್ತೆ. ನೋಡಿ ಈ ರೀತಿಯಾಗಿ ಪೂರ್ತಿಯಾಗಿ ನಾನು ಗ್ರೀಸ್ ಮಾಡಿರುವಂತಹ ಮೌಲ್ಡಲ್ಲಿ ಹಾಕ್ಕೊಂಡಿದ್ದೇನೆ. ಈ ಮೌಲ್ಡನ್ನು ಇವಾಗ ಸ್ಟೀಮರಲ್ಲಿ ಇಡ್ತಾಯಿದ್ದೀನಿ. ಇದನ್ನು ಇವಾಗ ಇದರಲ್ಲಿ ಇಡ್ತಾಯಿದ್ದೀನಿ ಸ್ಟೀಮ್ ಮಾಡೋದಕ್ಕೆ. 25 ಮಿನಿಟ್ಸ್ ಆದಮೇಲೆ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ. ಅದು ಬೇಯೋದ್ರೊಳಗೆ ನಾನು ಪೊಂಗಲ್ಗೆ ಒಗ್ಗರಣೆ ಮಾಡ್ತಾಯಿದ್ದೀನಿ. ಸಾಸಿವೆ, ಜೀರಿಗೆ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಪೆಪ್ಪರು ಮತ್ತು ಜಿಂಜರ್ ಇವಿಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡಿದ ತಕ್ಷಣ ಪೊಂಗಲ್ ರೆಡಿಯಾಗಿದೆ ನಮ್ಮದು. ತುಂಬಾ ಡೆಲಿಷಿಯಸ್, ಸಿಂಪಲ್ ಬಾತ್ ಇಸ್ ರೆಡಿ. ಟಿಫಿನ್ ಬಾಕ್ಸ್ಗಂತೂ ತುಂಬಾ ಚೆನ್ನಾಗಿರುತ್ತೆ ಇದು. ಖಂಡಿತ ಒಮ್ಮೆ ಟ್ರೈ ಮಾಡಿ.
25 ಮಿನಿಟ್ಸ್ ಆದಮೇಲೆ ನಾನು ಗ್ಯಾಸ್ ಆಫ್ ಮಾಡಿದ್ದೆ. ಅದಾದಮೇಲೆ ರೂಮ್ ಟೆಂಪ್ರೇಚರ್ ಬರೋದಕ್ಕೋಸ್ಕರ ಒಂದು ಇನ್ನು 10-15 ನಿಮಿಷ ಹಾಗೆ ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಈ ರೀತಿಯಾಗಿ ಕಟ್ ಮಾಡೋದಕ್ಕೆ ಬರ್ತಾಯಿದೆ. ನೀವು ಬೇಕಿದ್ದರೆ ಫ್ರಿಜ್ಜಲ್ಲಿ ಇಟ್ಕೊಂಡು ಸ್ವಲ್ಪ ಕೂಲ್ ಆದಮೇಲೆ ಕೂಡ ಕಟ್ ಮಾಡಿ ತಿನ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟು ಗಿಣ್ಣಿನ ಹಾಲು ಇಲ್ಲದೆ ಕೂಡ ಮಾಡಿದ್ದೀನಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಒಮ್ಮೆ ಖಂಡಿತ ಟ್ರೈ ಮಾಡಿ. ಸಂಜೆ ಹೋಗಿ ನನ್ನ ಮಗನ ಬಂದು ಕೂಡ ಅವನಿಗೂ ಕೂಡ ಕೊಟ್ಟೆ. ಇದು ತುಂಬಾ ಖುಷಿ ಆಯಿತು. ಬರ್ತಾ ಕೇಕ್ ಕೂಡ ತಗೊಂಡು ಬಂದ್ವಿ. ಕೇಕ್ ಇಲ್ಲದೆ ಬರ್ಡೇ ಸೆಲೆಬ್ರೇಷನ್ ಆಗೋದೇ ಇಲ್ಲ. ಹಾಗಾಗಿ ಅವನಿಗಂತೂ ತುಂಬಾ ಖುಷಿ ಅವನ ಬರ್ಡೇ ಅಂದರೆ. ಇವಾಗೆಲ್ಲ ತಿಂದುಬಿಟ್ಟು ನಾನು ಅವನಿಗೆ ಡ್ಯಾನ್ಸ್ ಕ್ಲಾಸ್ ಕರ್ಕೊಂಡೋಗಿ ಆಮೇಲೆ ನಾವು ದೇವಸ್ಥಾನಕ್ಕೂ ಕೂಡ ಹೋದ್ವಿ. ದೇವಸ್ಥಾನದಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಮನೆಗೆ ಬಂದು ಸಡನ್ನಾಗಿ ಡಿನ್ನರ್ಗೆ ಹೋಗೋಣ ಅಂತ ಪ್ಲ್ಯಾನ್ ಆಗಿ ಕರಾವಳಿ ರೆಸ್ಟೋರೆಂಟ್ ಹತ್ರನೇ ಇರುವಂತಹ ಕರಾವಳಿ ರೆಸ್ಟೋರೆಂಟ್ಗೆ ಹೋಗಿ ಬಂದು ಅವನ ಫೇವ್ರೆಟ್ ಫಿಶ್ ಥಾಲಿ ಕೂಡ ತಿಂದು ಮನೆಗೆ ಬಂದು ನನ್ನ ಈ ವ್ಲಾಗನ್ನು ನಾನಿಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆಲ್ಲರಿಗೂ ನನ್ನ ಮಗನ ಬರ್ಡೇ ವ್ಲಾಗ್ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಮತ್ತೊಂದು ವ್ಲಾಗಲ್ಲಿ. ಅಲ್ಲಿಯವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಬಾಯ್.